ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗಂಗಾ ಸುನಂದು ನೋಡಿಕೊಂಡು ಸುನಂದನ ರೂಮಿಗೆ ಬರ್ತಾಳೆ. ಓ ಬಾರವ ಗಂಗವ್ವ, ಏನಾದರೂ ಬೇಕಿತ್ತಾ? ಅಯ್ಯೋ ಅಕ್ಕ, ನನಗೇನು ಬೇಕು ಅಂತ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೀನಲ್ವಾ ಅಕ್ಕ, ನೀವೇ ಅದನ್ನು ತಂದು ಕೊಡೋ ಮನಸ್ಸೇ ಮಾಡ್ತಾ ಇಲ್ಲ. ಗಂಗಾ ಹೇಳಿದಾಗ, ಏನು ಗಂಗವ್ವ ಅದು? ನನಗೆ ಗೌರಿ ತಾಳಿ ಬೇಕು ಅಂತ ಹೇಳಿದ್ದೆ, ನೀವು ಕೂಡ ಅದನ್ನ ಇಸ್ಕೊಂಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ರಿ. ಆದರೆ ಇವಾಗ ನೋಡಿದ್ರೆ ನನಗೇನೂ ಗೊತ್ತೇ ಇಲ್ಲ ಅನ್ನೋ ರೀತಿಲಿ ನೀವಿದ್ದೀರಾ ಅಂತ ಗಂಗಾ ಬಂದು ಕೇಳ್ತಾ ಇರ್ತಾಳೆ. ನೋಡು ಗಂಗವ್ವ, ನೀನು ಅತ್ತೆವ ಇವತ್ತಿಬ್ಬರು ಹಣ ಕಳ್ಕೊತೀನಿ ಅಂತೇಳಿ ಹೇಳ್ತಿದ್ರಿ. ಆ ಟೈಮಲ್ಲಿ ನನಗೆ ಬೇರೆ ಏನೂ ತೋಚಲಿಲ್ಲ. ನಾನು ಭಯದಲ್ಲಿ ಆ ರೀತಿ ಒಪ್ಕೊಂಡ್ಬಿಟ್ಟೆ. ಸಂಸ್ಕೃತಿಲಿ ಗಂಡ ಕುಡ್ಕ ಆಗಿರಲಿ, ಎಂಥವನೇ ಆಗಿರಲಿ, ರೌಡಿ ಆಗಿರಲಿ, ಅವನು ಹೊರಗಡೆ ಏನೇ ಮಾಡ್ಕೊಂಡಿರಲಿ, ಏನೇ ಮಾಡಿ ಬಂದರೂ ಮನೆಗೆ ಬಂದಾಗ ಅವನನ್ನು ರಾಜನ್ ಥರ ನೋಡ್ಕೊತೀವಿ ಅಲ್ವಾ? ನಮ್ಮ ಗಂಡ ನಮಗೆ ದೇವ್ರ ಸಮಾನ ಅಂತ ನಾವು ಅಂದ್ಕೊಂಡಿರ್ತೀವಿ. ನಿಂದ ಏನು ಸಿಗಲಿ ಏನು ಸಿಗದೇ ಇರಲಿ, ಅವನನ್ನು ಮಾತ್ರ ನಾವು ಗೌರವದಿಂದನೇ ನೋಡ್ಕೊತೀವಿ. ಅಂಥ ಟೈಮಲ್ಲಿ ಯಾರಾದರೂ ಬಂದು ಯಾರಾದರೂ ಆಗಲಿ, ಇವಾಗ ನನ್ನ ಗಂಡ ಒಬ್ಬ ರೌಡಿ ಮಾಡಿರೋದೆಲ್ಲ ಅನಾಚಾರದ ಕೆಲಸನೇ, ಅವನಿಂದ ನನಗೇನೂ ಸಿಗಲಿಲ್ಲ. ಅಣ್ಣ ಒಬ್ಬ ಸಿಕ್ಕಿದ್ದಾನೆ, ಅವನೇ ನನಗೆ ಎಲ್ಲನೂ ಕೂಡ ದೂರ ಇಟ್ಬಿಟ್ಟಿದ್ದೀನಿ ಅಂತ ಒಂದು ಮಾತ್ರಕ್ಕೆ ನನ್ನ ಹತ್ರ ಬಂದು ಯಾರಾದರೂ ತಾಳಿ ಕೇಳ್ಬಿಟ್ರೆ ನಾನು ಕೊಟ್ಬಿಡ್ತೀನಾ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನನ್ನ ತಾಳಿನ ಬಿಚ್ಕೊಡೋದಿಲ್ಲ ಅಂತ ಸುನಂದ ಹೇಳ್ತಾರೆ. ಅಕ್ಕ, ಹಾಗಾದ್ರೆ ನೀವು ಕೊಟ್ಟ ಮಾತನ್ನ ಮುರಿದ್ಬಿಟ್ರಾ? ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಮೇಲೆ ನೀವು ಯಾಕಕ್ಕ ಅವತ್ತು ಮಾತು ಕೊಡೋಕೆ ಹೋದ್ರಿ? ಗಂಗಾ ಹೇಳ್ತಾಳೆ, ಬಿಡಿ, ನೀವು ಮಾತು ಕೊಟ್ಟು ಮಾತನ್ನ ಮುರಿದಿದ್ದೀರಾ. ಅಲ್ಲಿ ಗುಂಡಣ್ಣ ಒಬ್ಬನೇ ಸ್ಕೂಲಿಗೆ ಹೋಗಿದ್ದಾನೆ, ಅವನಿಗೆ ಅಲ್ಲಿ ಏನಾಗುತ್ತೋ ಏನೋ, ಅವ್ನು ಬರೋವಷ್ಟರಲ್ಲಿ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಸುನಂದನ್ಗೆ ಭಯ ಬೀಳಿಸ್ತಾಳೆ. ಸುನಂದ ಭಯದಿಂದ, ಇಲ್ಲ ಗಂಗವ್ವ, ನನ್ನ ಮಗನಿಗೆ ಏನೂ ಆಗಬಾರ್ದು, ನನ್ನ ಮಗುಗೆ ಏನೂ ಆಗದಿರೋ ರೀತಿ ನೀನೇ ನೋಡ್ಕೋಬೇಕು ಅಂತ ದೇವ್ರ ಹತ್ರ ಬೇಡ್ಕೊತಾಳೆ. ಸರಿ ಗಂಗವ್ವ, ನಾನೇ ಹೋಗಿ ಗೌರಿ ಹತ್ರ ತಾಳಿನ ಕೇಳ್ಬಿಟ್ಟು ಇಸ್ಕೊಂಡು ಬಂದು ಕೊಡ್ತೀನಿ ಅಂತೇಳಿ ಸುನಂದ ಅಲ್ಲಿಂದ ಹೊರಡ್ತಾಳೆ. ನೀನು ಹೋಗ್ಬೇಕು, ತಾಳಿ ಇಸ್ಕೊಂಬರ್ಬೇಕು ಅಂತಾನೆ ತಾನೆ ನಾನು ಮತ್ತೆ ಅತ್ತೆವ ಸೇರ್ಕೊಂಡು ಆಣೆ ಪ್ರಮಾಣದ ನಾಟಕ ಮಾಡಿದ್ದು. ಆಟಕ್ಕೆ ಈಗ ಕಾಯಿನ ಮುಂದೆ ಬಿಟ್ಟಿದ್ದೀನಿ ಅಂತ ಹೇಳಿ ಗಂಗಾ ನಗ್ತಾ ಇರ್ತಾಳೆ. ಈ ಕಡೆ ಸುನಂದ ಭಯದಿಂದ ಹೋಗ್ತಾ ಇರ್ತಾಳೆ. ನೋಡಿ ಗಂಗಾ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಮತ್ತೆ ಶಂಕರ ಇಬ್ರು ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ. ಅಮ್ಮ ಎಲ್ಲಾ ವಿಚಾರದಲ್ಲೂ ತುಂಬಾ ಒಳ್ಳೆಯವಳು, ಆದ್ರೆ ಇನ್ನ ವಿಚಾರ ಬಂದ್ರೆ ಡೆವಿಲ್ ಅಂಕಲ್ ನಮ್ಮಮ್ಮ ತುಂಬಾನೇ ಕೋಪ ಮಾಡ್ಕೊತಾಳೆ. ನಾವಿಬ್ರು ಜೊತೆಗಿರ್ತೀವಿ ಅಂದ್ರೆ ಅವಳು ಅದನ್ನ ಸಹಿಸೋದೇ ಇಲ್ಲ. ಇಬ್ರು ಯಾವಾಗ್ಲೂ ದೂರ ಮಾಡೋದಕ್ಕೆ ಅಂತಾನೆ ನೋಡ್ತಾಳೆ. ನಮ್ಮಮ್ಮ ತುಂಬಾ ಕೆಟ್ಟೋಳು, ಈ ಅಮ್ಮ ಬೇಡ ಅನಿಸ್ತಾ ಇದೆ ನನಗೆ ಅಂತ ಭೂವಿ ಹೇಳ್ತಾ ಇರ್ತಾಳೆ. ಹಾಗಾದ್ರೆ ಸರಿ ಆಯ್ತು, ನಾನು ನೀನು ಇಬ್ಬರೇ ಇರೋಣ. ಅಮ್ಮ ಒಂಥರ ವಿಚಿತ್ರವಾಗಿ ಆಡ್ತಾಳೆ, ಪ್ರವಾಸನೇ ನಮಗ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ಹೇಳ್ತಾ ಇದೀಯಾ. ಇಬ್ರು ನಮ್ಮನೆಗೆ ಹೋಗೋಣ, ನಮ್ಮನೆಗೆ ಹೋದ್ರೆ ನಾವಿಬ್ರು ಚೆನ್ನಾಗಿರ್ಬೋದು. ಶಂಕರ ಹೇಳ್ತಾ ಇರ್ಬೇಕಾದ್ರೆ, ಅಮ್ಮ ಅಂತ ಒಬ್ರು ಬೇಕಲ್ವಾ, ತಿನ್ಸೋದಕ್ಕೆ ಉಣ್ಸೋದಕ್ಕೆ ಮತ್ತೆ ಮಲಗೋದಕ್ಕೆ ಅಮ್ಮ ಬೇಕಲ್ವಾ ಅಂತ ಭುವಿ ಕೇಳ್ತಾಳೆ. ನಿನಗೆ ಇನ್ನೊಂದು ಅಮ್ಮನ್ನ ಕೊಡ್ತೀನಿ, ಅವಳು ತುಂಬಾನೇ ಒಳ್ಳೆ ಅಮ್ಮ, ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಹಾಗೆ ನಾವಿಬ್ರು ಇದೇ ರೀತಿ ಖುಷಿಯಾಗಿರೋದಕ್ಕೆ ಬಿಡ್ತಾಳೆ. ಶಂಕರ ಹೇಳ್ತಾ ಇರ್ತಾನೆ. ಅದರಲ್ಲಿ ಗೌರಿ ಬಂದು ಶಂಕರ ಅಂತ ಜೋರಾಗಿ ಕಿರ್ಚ್ಕೊಂತಾಳೆ. ನೋಡಿದ್ರೆ ಮಗು ವಿಚಿ ಮಡಿಲಲ್ಲಿ ಮಲಗಿರುತ್ತೆ. ವಿಚಿ, ಏನಾಯ್ತೆ ಗೌರಿ, ಯಾಕೆ ಈ ತರ ಕಿರ್ಚ್ತಾ ಇದೀಯಾ? ಮಗು ಮಲಗಿದೆ ಕಣೆ, ನಿಧಾನ ಅಂತ ವಿಚಿ ಹೇಳ್ತಾ ಇರ್ತಾಳೆ. ಆಯ್ತು, ಹಾಗಾದ್ರೆ ನಾನು ಆಫೀಸ್ಗೆ ಹೋಗ್ಬರ್ತೀನಿ ಅಂತ ಹೇಳಿ ಗೌರಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮತ್ತೆ ಶಿವರುದ್ರಪ್ಪ ಇಬ್ರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ನೋಡಿ, ಒಂದನ್ನ ಗೌರಿ ಹತ್ರ ಕಳಿಸಿದೀನಿ, ಹೋಗ್ಬಿಟ್ಟು ತಾಳಿ ತಗೊಂಡ್ ಬಾ ಗೌರಿದು ಅಂತ. ತಾಳಿನ ಇಸ್ಕೊಂಡು ಬಂದೇ ಬರ್ತಾಳೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಆ ಸುನಂದನ್ ಕಳಿಸಿದಿರಾ? ಸಾಧ್ಯನೇ ಇಲ್ಲ. ಸುನಂದನ್ಗೆ ಮೊದಲೇ ಗೌರಿ ಅಂದ್ರೆ ಪಂಚಪ್ರಾಣ. ಸುನಂದ ಹೋಗ್ಬಿಟ್ಟು ತಾಳಿ ಇಸ್ಕೊಂಡ್ಬರ್ತಾಳೆ ಗೌರಿದು ಅಂದ್ರೆ ನಂಬೋಕೆ ಸಾಧ್ಯನೇ ಇಲ್ಲ. ಇಸ್ಕೊಂಡ್ ಬರ್ಲೇಬೇಕು, ನಾನು ಆ ರೀತಿ ಮಾಡಿದೀನಿ, ಇಸ್ಕೊಂಡ್ ಬಂದೇ ಬರ್ತಾಳೆ ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಇವರಿಬ್ರು ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಭೈರಾದೇವಿ ಗಂಗಾ ಅನ್ಕೊಂಡ್ ಬಂದೇ ಬಿಡ್ತಾರೆ. ಗಂಗನ್ಗೆ ಶಾಕ್ ಆಗುತ್ತೆ. ಭೈರಾದೇವಿಗೆ ಗೊತ್ತಿಲ್ದೇನೆ ಶಿವರುದ್ರಪ್ಪನ್ ಸವಾಸ ಮಾಡಿ ಜೊತೆ ಸೇರಿ ಪ್ಲಾನ್ನ ಮಾಡ್ಬಿಟ್ಟು ಇವತ್ತು ಗೌರಿನ ಮಟ್ಟ ಹಾಕೋದಕ್ಕೆ ಮಾಡಿದಾಳೆ ಗಂಗಾ. ಅದು ಈ ಭೈರಾದೇವಿಗೆ ಗೊತ್ತಿಲ್ಲ. ಏನ್ ಗಂಗವ್ವ ನೀನು, ನಾನು ಅಷ್ಟೆಲ್ಲ ಕೂಗ್ತಾ ಇದ್ದೀನಿ, ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಯಾರ ಹತ್ರ ಫೋನಾಗಿ ಮಾತಾಡ್ತಾ ಇದೀಯವ ಅಂತ ಭೈರಾದೇವಿ ಕೇಳ್ತಾಳೆ. ಆಗ ಗಂಗಾ, ಅದು ಅತ್ತೆವ ಅದು ಅಂತ ತಡವರಿಸ್ತಾ ಇರ್ತಾಳೆ. ಅಲ್ಲಿ ಕೈಲಿದ್ದ ಫೋನ್ನ ಕಿತ್ಕೊಂಡ್ಬಿಡ್ತಾಳೆ ಈ ಭೈರಾದೇವಿ. ಆಗ ಗಂಗನ್ಗೆ ಫುಲ್ ಶಾಕ್ ಆಗುತ್ತೆ. ನಾನು ಈ ಅತ್ತೆವನ ಕೈಲಿ ಸಿಗಾಕೊಂಡ್ಬಿಟ್ಟೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಈ ಕಡೆ ಸುನಂದ ಗೌರಿ ಮನೆ ಬಾಗಿಲಿಗೆ ಬಂದು ನಿಂತಿರ್ತಾಳೆ. ಆಗ ಗೌರಿ, ಅಕ್ಕ ನೀವೇನಿಲ್ಲಿ ನಮ್ಮನೆ ಹತ್ರ ಅಂತ ಕೇಳಿದಾಗ, ಯಾಕೆ ಗೌರವ ಬರಬಾರ್ದಾಗಿತ್ತಾ ಅಂತ ಸುನಂದ ಕೇಳ್ತಾಳೆ. ಇಷ್ಟು ದಿನದಲ್ಲಿ ಯಾವತ್ತೂ ಕೂಡ ನೀವು ನಮ್ಮನೆ ಕಡೆ ಬಂದೇ ಇರಲಿಲ್ಲ. ಕೇಳಿದೆ, ಏನಕ್ಕ ಏನಾದರೂ ವಿಷಯ ಇದೆಯಾ? ವಿಷಯ ಇದೆ ಗೌರವ, ಒಳಗಡೆ ಕೂತ್ಕೊಂಡು ಮಾತಾಡೋಣವಾ ಅಂತ ಹೇಳಿ ಒಳಗಡೆ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಕ್ಕ ಎಲ್ಲರೂ ಚೆನ್ನಾಗಿದ್ದೀರ ತಾನೇ? ಏನಾದರೂ ಸಮಸ್ಯೆನಾ ವಿಚಾರಿಸ್ತಾ ಇರಬೇಕಾದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ. ಗೊತ್ತಲ್ವ ಗೌರವ,
ಈ ಕಡೆ ಶಂಕರ ಮತ್ತು ಗಂಗಂಗೆ ಮದುವೆ ಫಿಕ್ಸ್ ಆಗಿದೆ. ಅವ್ನ ಮದುವೆ ಫಿಕ್ಸ್ ಆದರೆ ನನಗೇನಕ್ಕ ಆಗಬೇಕು, ಅವ್ನು ಯಾರನ್ನಾರು ಮದುವೆ ಆಗಲಿ, ಹೇಗಾದರೂ ಇರಲಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಗೌರಿ ವಿಜಯಕ್ಕ ಅಂತ ಕೂಗಿದಾಗ ವಿಜಿನೂ ಕೂಡ ಅಲ್ಲಿಗೆ ಬರ್ತಾರೆ. ಸುನಂದ ಚೆನ್ನಾಗಿದ್ದೀರಾ ಅಂತ ವಿಜಿನೂ ಕೂಡ ಮಾತಾಡಿಸ್ತಾಳೆ. ಇದಕ್ಕೇನಾದರೂ ತಂದ್ಕೊಡಿ ಅಕ್ಕ ಅಂದಾಗ ತರ್ತೀನಿ ಅಂತೇಳಿ ವಿಜಿ ಹೊರಟೋಗ್ತಾಳೆ. ವಿಷಯ ಏನು ಅಂತ ಹೇಳಿ ಅಕ್ಕ ಅಂದಾಗ ಗೌರವ ಅವರಿಬ್ಬರು ಮದುವೆ ಫಿಕ್ಸ್ ಆಗಿದೆ. ಅವರಿಬ್ಬರು ಮದುವೆನೂ ಯಾವುದೇ ವಿಘ್ನ ಇಲ್ಲದೆ ನಡಿಬೇಕು ಅಂದರೆ ಇಂದ ಒಂದು ಸಹಾಯ ಆಗಬೇಕು. ಇಬ್ಬರು ಮದುವೆ ಆಗೋದಕ್ಕೆ ನಾನೇನಕ್ಕ ಸಹಾಯ ಮಾಡಬೇಕು? ಅವನು ನನ್ನ ಲೈಫಿಂದ ತುಂಬ ದೂರ ಹೋಗಿದ್ದಾನೆ. ಅವನು ಯಾವತ್ತೂ ನನ್ನ ಲೈಫಿಗೆ ಬರೋದು ಬೇಡ. ನಾನು ಅಂದ್ಕೊಂಡಿದ್ದೀನಿ, ನಾನೇನು ಅವ್ರಿಗೆ ತೊಂದರೆ ಮಾಡ್ತಿಲ್ವಲ್ಲ. ನೀನು ತೊಂದರೆ ಮಾಡ್ತಾ ಇಲ್ಲ ಗೌರವ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ಹೇಳಿದಾಗ ಅದು ಏನಾಗಬೇಕು ನನ್ನಿಂದ? ಅವನು ನನ್ನ ಲೈಫಿಂದ ದೂರ ಇರ್ತಾನೆ ಅಂತ ಅಂದರೆ ಬೇಕಾದರೂ ಮಾಡ್ತೀನಿ. ಏನು ಕೆಲಸ ಆಗಬೇಕು ಅಂತ ಹೇಳಕ್ಕ ಗೌರಿ ಕೇಳ್ತಾಳೆ. ಆಗ ಸುನಂದ ಅದು ಅಂತ ತಡವರಿಸ್ತಾ ಇರ್ತಾಳೆ. ಹೇಳಿ ಅಕ್ಕ, ಏನಾಗಬೇಕು? ಏನಕ್ಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ ನೀವು? ಏನಿದೆಯಕ್ಕ ಕೇಳಿ ಅಕ್ಕ ಅಂತ ಹೇಳಿದಾಗ ಗೌರವ ಅವರಿಬ್ರು ಮದುವೆ ನಡಿಲೇಬೇಕು ಅಂದರೆ ನಿನ್ ಕೊಳ್ಳಲ್ಲಿರೋ ತಾಳಿ ಅವ್ರಿಗೆ ಬೇಕಂತೆ. ಮಾತು ಕೇಳಿಸ್ಕೊಂಡ ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ. ಗೌರಿ ಶಾಕಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಪುರೋಹಿತರು ಬಂದು ಹೇಳ್ದಾಗ ನಾನು ಅಲ್ಲೇ ಇದ್ದೆ. ಅವ್ರ ಮದುವೆ ನಡಿಲೇಬೇಕು ಅಂದರೆ ನಿನ್ ಕೊಳ್ಳಲ್ಲಿರೋ ಇರೋ ತಾಳಿನೇ ಬೇಕಂತೆ. ಅಂದರೆ ಅವರಿಬ್ರು ಮದುವೆ ಈ ಜನ್ಮದಲ್ಲಿ ನಡೆಯೋದೇ ಇಲ್ವಂತೆ. ಸುನಂದ ಹೇಳ್ತಾಳೆ. ಪುರೋಹಿತರು ಹೇಳಿರೋ ಮಾತನ್ನ ಕೇಳಿಸ್ಕೊಂಡು ಗಂಗವ್ವ ಪ್ರಾಣನೇ ಕಳ್ಕೊಳ್ಳೋದಕ್ಕೆ ಹೋಗಿದ್ಲು. ನಾನೇ ಬೇಡ, ಗೌರವನ ಹತ್ರ ಹೋಗಿ ನಾನೇ ತಾಳಿ ಇಸ್ಕೊಂಬರ್ತೀನಿ ಅಂತ ಹೇಳ್ದೆ. ಇಲ್ಲಿವರೆಗೂ ಬಂದಿದ್ದೀನಿ ಗೌರವ, ನಿನ್ನ ತಾಳಿನ ಕೊಟ್ಬಿಡು. ಹೇಗೋ ಶಂಕರ ಬೇಡ ಅಂತ ಹೇಳಿ ಅವನಿಂದ ದೂರ ಇದೆಯಲ್ವಾ, ಅವ್ನು ಕಟ್ಟಿರೋ ತಾಳಿ ನಿಂಗೆ ಯಾಕೆ? ಸುನಂದ ಹೇಳ್ತಾಳೆ. ಮಾತು ಕೇಳಿಸ್ಕೊಂಡ್ಮೇಲೆ ವಿಜಿ ಮತ್ತೆ ಗೌರಿಗೆ ಫುಲ್ ಶಾಕ್ ಆಗುತ್ತೆ. ಕಡೆ ಭೈರಾದೇವಿ ಫೋನ್ನ ಇಟ್ಕೊಂಡು, ನೋಡಪ್ಪ ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ, ಈಗ ನನ್ನ ಗಂಗನ ಜೊತೆ ಮಾತಾಡಬೇಕು, ನೀನು ಆಮೇಲೆ ಫೋನ್ ಮಾಡು, ಫೋನ್ ಇಡು ಅಂತ ಫೋನ್ನ ಕಟ್ ಮಾಡ್ತಾರೆ. ಅಪ್ಪಯ್ಯ ಭೈರಾದೇವಿ ಅಂತ ಅನ್ಕೊಂಡು ಇಬ್ರು ಸೇರಿ ಫೋನ್ನ ಕಟ್ ಮಾಡ್ತಾರೆ. ಕಡೆ ಗಂಗಾ ಅಪ್ಪ ಬದುಕೊಂಬಿಟ್ಟೆ ಅಂತೇಳಿ ಉಸಿರು ಬಿಡ್ತಾಳೆ. ಕಂಡ್ಲ ನಮ್ ಗುರಿ ಇದ್ದಿದ್ದು ಈ ಶಂಕರ ಮತ್ತೆ ಭೈರಾದೇವಿ. ಈ ಗೌರಿ ಕತೆನ ಮುಗಿಸ್ತಾ ಇದೀವಿ. ಕತೆ ಮುಗಿದಿದ ತಕ್ಷಣ ಆಮೇಲೆ ಇವರಿಬ್ರು ಕತೆನೂ ಮುಗಿಸ್ಬಿಡೋಣ. ರುದ್ರಪ್ಪ ಹೇಳ್ತಾ ಇರ್ತಾನೆ, ಎಲ್ಲ ಕಣವ ಗಂಗವ್ವ, ಗುಡ್ ನ್ಯೂಸ್ ಅಂತ ಇದೆ. ಆ ಗುಡ್ ನ್ಯೂಸ್ನ ನೀನು ನನಗೆ ಹೇಳೋದು ಬಿಟ್ಟು ಈ ರೀತಿ ಫೋನ್ನಲ್ಲಿ ಮಾತಾಡ್ಕೊಂತ ಕೂತಿದ್ಯಲ್ಲ, ಸರಿನೇ ಅಂತ ಭೈರಾದೇವಿ ಕೇಳ್ತಾಳೆ. ಸುನಂದನ್ನ ತಾಳಿ ಇಸ್ಕೊಂಬರೋದಕ್ಕೆ ಅಂತ ಕಳಿಸಿದ್ಯಂತೆ. ನೀನು ಪ್ಲಾನು. ಅದು ಅಲ್ಲದೆ ನಿನ್ನ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಯಾ. ಇಷ್ಟೊತ್ತಿಗಾಗಲೇ ಅವಳು ಆ ಫೋಟೋನ ನೋಡಿರ್ತಾಳೆ, ಬಿಟ್ಟು ಹುರ್ಕೊಳ್ತಾ ಇರ್ತಾಳೆ. ಅದು ಅಲ್ಲದೆ ಅವಳಿಗೀಗ ಜ್ವಾಲಾಮುಖಿ ಎದ್ದಿರುತ್ತೆ. ಟೈಮಲ್ಲಿ ಹೋಗಿ ತಾಳಿ ಕೊಡು ಅಂತ ಕೇಳ್ಬಿಟ್ರೆ ಬಿರುಗಾಳಿ ಬಿಡುತ್ತೆ. ಆ ಒಂದು ಕೋಪದಲ್ಲಿ ತಾಳಿನೂ ಬೇಡ, ಈ ಸಂಬಂಧನೂ ಬೇಡ ಅಂತ ಹೇಳಿ ಆ ತಾಳಿನ ಕಿತ್ತು ಎಸ್ದು ಬಿಡ್ತಾಳೆ. ಇದೇ ಅಲ್ವೇ ನಿನ್ನ ಪ್ಲಾನು? ನೀನು ಸರಿಯಾಗೆ ಪ್ಲಾನ್ ಮಾಡಿದ್ಯಾ ಹೊಗಳ್ತಾ ಇರ್ತಾರೆ. ಹೌದಲ್ವಾ ಅತ್ತೆವಾ, ಪ್ಲಾನ್ ಮಾಡಲೇಬೇಕಲ್ವಾ, ಮಾಡಿಲ್ಲ ಅಂದರೆ ಯಾವುದು ಸರಿ ಹೋಗಲ್ಲ. ಗಂಗಾ ಹೇಳ್ತಾ ಇರ್ತಾಳೆ, ಒಂದೇ ಒಂದ್ಸರಿ ಆ ತಾಳಿ ಕೊಡ್ಲಿ, ಆ ತಾಳಿನ ಹಾಲಲ್ಲಿ ಅಭಿಷೇಕ ಮಾಡಿಸಿ ಮಗನ ಕೈಯಾರೆ ನಿನಗೆ ಕಡ್ಸದೆ. ಭೈರಾದೇವಿ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಮಾತು ಕೇಳಿ ಗಂಗನ್ಗೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಕಡೆ ಗೌರಿ, ಅಕ್ಕ ಏನ್ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಹೇಳ್ತಿರೋದು ಸರಿನೇ ಅಲ್ವಾ, ಗಂಡ ಬೇಡ ಅಂತ ಹೇಳ್ತಾ ಇದೀಯಾ, ಇನ್ನು ಅವ್ನು ಕಟ್ಟಿರೋ ತಾಳಿ ಅದಕ್ಕೆ ಕಿತ್ಕೊಡು. ಬೇಡ ಅಂತ ಬಿಟ್ಟಿರಬೇಕಾದ್ರೆ ಅವ್ನು ಕಟ್ಟಿರೋ ತಾಳಿ ನನಗೆ ಅದಕ್ಕಕ್ಕ ಕಿತ್ಕೊಡ್ತೀನಿ. ಗೌರಿನೂ ಕೂಡ ಹೇಳ್ತಾಳೆ. ಮಾತು ಕೇಳಿ ಸುನಂದ ಮತ್ತೆ ವಿಜಿಗೆ ಶಾಕ್ ಆಗುತ್ತೆ. ಅಲ್ಲ, ನಮ್ಮ ಗೌರವ ಇಷ್ಟೊಂದು ಕ್ರೂರಿ ಆಗ್ಬಿಟ್ಲ, ತಾಳಿನೇ ಬೇಡ ಅಂತಿದ್ದಾಳಲ್ಲ ಅಂತ ಸುನಂದ ಯೋಚನೆ ಮಾಡ್ತಾ ಇರ್ತಾಳೆ. ಎದ್ದು ಬಂದು ದೇವ್ರ ಮನೆ ಮುಂದೆ ಕೂತ್ಕೊಂಡಾಗ ಅವಳಿಗೆ ಹಳೆದೆಲ್ಲ ನೆನಪಾಗೋದಕ್ಕೆ ಶುರು ಆಗುತ್ತೆ. ಆ ಮನೆಗೆ ಸೇರೋದ್ದು ಒಳಗಡೆ ಬಂದಿದ್ದಾಗಿರ್ಬೋದು, ಶಂಕರನ್ ಜೊತೆ ಕಳೆದಂತ ಖುಷಿ ಕ್ಷಣಗಳು ಹೀಗೆ ನೆನಪಾಗ್ತಾ ಇರುತ್ತೆ. ಇದನ್ನೆಲ್ಲ ನೆನಪಿಸ್ಕೊಂಡು ತುಂಬಾನೇ ನೊಂದ್ಕೊಂತಾಳೆ. ಇನ್ಯಾವತ್ತೂ ನನ್ನ ಜೀವನಕ್ಕೆ ಬರೋದೇ ಬೇಡ ಅಂತ ಹೇಳ್ತಾ ಇರೋ ಈ ಗೌರಿ ತಾಳಿನ ಕಿತ್ಕೊಡೋದಕ್ಕೆ ರೆಡಿಯಾಗಿರ್ತಾಳೆ. ಇದನ್ನ ನೋಡಿ ವಿಜಿ ಕೂಡ ಶಾಕ್ ಆಗುತ್ತೆ. ದಿನ ಇವರಿಬ್ಬರನ್ನು ಒಂದು ಮಾಡಬೇಕು ಅಂತೇಳಿ ಮಾಡಿದ ಪ್ರಯತ್ನ ಎಲ್ಲ ಆಗ್ತಾ ಇದೆ. ಇವತ್ತು ಗೌರಿ ತಾಳಿ ಕಿತ್ಕೊಡೋ ಮಟ್ಟಕ್ಕೆ ಹೋಗಿದ್ದಾಳೆ. ವಿಜಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಮನೆ ಕೂತ್ಕೊಂಡು, ದೇವ್ರೆ ಈ ತಾಳಿ ನನಗೆ ಬೇಡ, ಇದರಿಂದ ನನಗೇನು ಆಗ್ಬೇಕಾಗಿಲ್ಲ, ಈ ತಾಳಿನ ಎತ್ತಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಶಂಕರ ಬರ್ತಾನೆ. ಶಂಕರ ಬಂದ್ಬಿಟ್ಟು, ಗೌರಿ ತಾಳಿ ಕೀಳ್ತಾ ಇದೆಯಾ? ಈಸಿಯಾಗಿ ತಾಳಿನ ತೆಗಿಯೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರ್ತಾ ಇದೆ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಾನು ನಿನಗೆ ತಾಳಿ ಕಟ್ಟಿದ್ದೀನಿ, ತಾಳಿನೇ ಬೇಡ ಅಂತ ಹೇಳಿ ಅದನ್ನ ಕಿತ್ತು ಎಸಿತಾ ಇದೀಯಾ? ಹಾಗಾದ್ರೆ ಎಸಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿಗೆ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ. ಒಂದಲ್ಲಿ ಶಂಕರ ಹಣೆ ಕುಂಕುಮ ಇಟ್ಟಿದ್ದು, ಈ ಕುಂಕುಮ ಇಡಿಸ್ಕೊಂಡಿದ್ದಾಗಿರ್ಬೋದು, ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಗೌರಿ ತಾಳಿನ ತೆಗಿಯೋದಕ್ಕೆ ಅಂತ ಹೋದಾಗ ಅಲ್ಲಿಗೆ ಶಂಕರ ಬಂದು ಕೈ ಹಿಡ್ಕೊಂಡ್ಬಿಡ್ತಾನೆ. ಆಗ ಗೌರಿಗೆ ಶಂಕರ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.